ಮನಸ್ಸಿರಬೇಕು ನಮ್ಮ ಸ್ವಾಧೀನ, ನಾವಾಗಬಾರದು ಅದರ ಅಧೀನ. ಸೌಂದರ್ಯ ಹಣವು ಚಂಚಲತೆಗೆ ಕಾರಣ, ಅನುಭವಿಸಬಾರದಂತಲ್ಲ ಇರಲಿ ಕಡಿವಾಣ. ಎಲ್ಲ ಕೈತಪ್ಪಿ ಮರೆಯಾಗುವುದು, ಒಂದು ದಿನ ಕೊನೆಗುಳಿಯುವುದೊಂದೇ ಶೂನ್ಯ ಸಿಂಹಾಸನ. ಇದಕ್ಕಧಿಪತಿಯು ನಿಜಾತ್ಮ ಶಿವನು, ಹಾಗೆ ಸಾಗುತ್ತಿದೆ ಆದಿ ಅಂತ್ಯವಿಲ್ಲದ ನಮ್ಮೆಲ್ಲರ ಪಯಣ. ಇದು ಸುಂದರಯಾನ, ಇದು ಸುಂದರಯಾನ, ಸುಂದರಯಾನ. ಮನಸ್ಸು ನಮ್ಮ ಸ್ವಾಧೀನದೊಳಗಿದ್ದರೆ ನಮ್ಮ ಆರೋಗ್ಯ ಸಂತೋಷ ಚೆನ್ನಾಗಿರ್ತದೆ. ಆದರೆ ಯಾವಾಗೂ ನಾವು ಅದರ ಅಧೀನ ಆಗಲಿಕ್ಕೆ ಹೋಗಬಾರ್ದು. ಯಾಕಂದರೆ ಮನಸ್ಸು ಯಾವಾಗಲೂ ಆಕರ್ಷಣೆಯತ್ತ, ಸೌಂದರ್ಯದತ್ತ, ಹಣದತ್ತ ಹಲವಾರು ಆಕರ್ಷಣೆಗಳ ಸುತ್ತಾನೇ ಇರ್ತದೆ, ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಇರ್ತದೆ. ಇದು ನಮ್ಮ ಮನಸ್ಸಿನ ಚಂಚಲತೆ, ಅದೇ ನಮ್ಮ ಕಾರಣ. ಅದನ್ನೇನು ಪೂರ್ಣ ಬಿಟ್ಟೇ ಬಿಡಬೇಕಂತಲ್ಲ, ಅನುಭವಿಸಬಾರ್ದು ಅಂತನೂ ಅಲ್ಲ, ಆದರೂ ಸ್ವಲ್ಪ ಅದಕ್ಕೆ ಕಡಿವಾಣ ಇರಬೇಕು. ಹಾಗೆ ಒಂದು ನೆನಪಿಡಬೇಕು, ಎಲ್ಲವೂ ಒಂದು ದಿವಸ ಕೈ ತಪ್ಪಿ ಮರೆಯಾಗಿಬಿಡ್ತದೆ. ಕೊನೆಗೆ ಏನು ಉಳಿತದೆ ಅಂದರೆ ಶೂನ್ಯ ಸಿಂಹಾಸನ. ಇದಕ್ಕೆ ಯಾರು ಅಧಿಪತಿ ಅಂದರೆ ನಿಜಾತ್ಮ ಶಿವನೇ ಇದರ ಅಧಿಪತಿ. ಹಾಗೆ ನಮ್ಮ ಜೀವನ ಆದಿ ಅಂತ್ಯವಿಲ್ಲದಂತೆ ನಿರಂತರವಾಗಿ ಸಾಗ್ತಾನೆ ಇರ್ತದೆ. ಈ ಪಯಣ ಹಾಗೆ ಸಾಗ್ತಾ ಇರ್ತದೆ. ಇದೊಂದು ಸುಂದರ ಯಾನ ಅಂತ ಹೇಳ್ತಾ 2 ಮಾತು ವಿರಾಮ ಕೊಡ್ತಾ ಇದ್ದೇನೆ. ಇದೊಂದು ಸ್ವರಚಿತ ವಚನ, ಹಾಡಿದವರು ರವೀಂದ್ರ ಜಕಾತಿ.